ಏನೋ ಡ್ರಾಯಿಂಗ್ ಟೀಚರ್ ಇದ್ರು, ಕನ್ನಡ ಟೀಚರ್ ಇದ್ರು, ಪ್ರತಿಯೊಂದು ಲ್ಯಾಂಗ್ವೇಜ್ಗೂ ಅವ್ರದೇ ಆದ ಟೀಚರ್ ಇದ್ರು. ಅದೇ ನಾವು ಮಿಡ್ಲ್ ಸ್ಕೂಲಲ್ಲಿ ಇರಬೇಕಾದ್ರೆ 6 to 7 ನಾವು ನೋಡಿರೋ ಅಂಥ ಸ್ಕೂಲ್ ಬೇರೆ, ಈಗಿರೋಂಥ ಆಪರ್ಚುನಿಟೀಸ್, ಈಗಿರೋಂಥ ಸೌಲಭ್ಯಗಳು ಬೇರೆ. ಆಗ ನಾವು ಎಕ್ಸಾಂಪಲ್ ತೊಗೊಂಡ್ರೆ ಆನಂದಪ್ಪ ಸರ್ ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ರು, ಹಾಡು ಹೇಳ್ಕೊಡ್ತಿದ್ರು, ಸ್ಪೋರ್ಟ್ಸಲ್ಲಿ ಅದನ್ನು ಹೆಂಗೆ ಆಡಬೇಕು ಅಂತ ಕೂಡ ಹೇಳ್ಕೊಡ್ತಿದ್ರು. ಸೊ ಹಿ ವಾಸ್ ಎವ್ರಿಥಿಂಗ್, ಈಸ್ ಅ ಆಲ್ ರೌಂಡರ್. ಅವರು ಕನ್ನಡ ಟೀಚರ್ ಆಗಿದ್ರು, ಸೋಷಿಯಲ್ ಟೀಚರ್ ಆಗಿದ್ರು, ಮ್ಯಾಥ್ಸ್ ಹೇಳ್ಕೊಟ್ಟಿದ್ದಾರೆ, ಅದೇ ರೀತಿ ಕರ್ಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲ ಜ್ಞಾನವನ್ನು ಹೊಂದಿರೋಂಥ ಒಂದು ತುಂಬಿದ ಕೊಡ ಅವರು. ಈ ಸ್ಕೂಲ್ ಖಂಡಿತ ಮಿಸ್ ಆಗುತ್ತೆ. ಆನಂದಪ್ಪ ಸರ್ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ತಿಳಿದಾಗ ನನಗೆ ಅನಿಸಿದ್ದು ಏನು ಅಂದರೆ, ಇಲ್ಲಿನ ಮಕ್ಕಳು ಯಾರು ಇವಾಗಿದ್ದಾರೆ 100% ಅವರು ಒಂದು ಮಹತ್ವನ ಮಿಸ್ ಆಗ್ತಾರೆ. ಅದು ನಾನು ನನ್ನ ಜೀವನದಲ್ಲಿ ಹೇಗೆ ಕಲ್ತಿದ್ದೀನಿ ಅಂದರೆ, ನಾನು ಅವ್ರನ್ನ ನೋಡಿರೋದು ಯಾವ ರೀತಿ ಅಂದರೆ, ಅವರು ಯಾವಾಗೂ ಪಾಠವನ್ನು ಪುಸ್ತಕದ ಪಾಠದಾಗಿ ಯಾವತ್ತೂ ಹೇಳ್ಕೊಟ್ಟಿರಲಿಲ್ಲ. ಯಾವತ್ತೂ ಒಂದು ಜೀವನದ ಅಂದರೆ ನಾವು ಮುಂದೆ ಅದನ್ನು ಹೇಗೆ ಅಳವಡಿಸ್ಕೊಡ್ಬೇಕು ಅಂತಲೇ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದರಲ್ಲೂ ಅಷ್ಟೇ ಒಂದು ಯಾವ ರೀತಿ ಕರ್ತವ್ಯ ಮಾಡಬೇಕು, ಭ್ರಷ್ಟಾಚಾರ, ಲೈಕ್ ನಮಗೆ ಒಂದು ಟರ್ಮ್ಸ್ನ ಜಸ್ಟ್ ಓಕೆ ಬುಕ್ಕಲ್ಲಿ ಇದಿದೆ ಇದು ಅರ್ಥ ಅಂತ ಯಾವತ್ತೂ ಹೇಳಿಲ್ಲ ಅವರು. ಅದರ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಮನುಷ್ಯನಲ್ಲಿ, ನಾವು ಅದನ್ನು ಅಳವಡಿಸ್ಕೊಂಡ್ರೆ ಅದು ಹೇಗೆ ಬದಲಾಗುತ್ತೆ ಅಂತ. ಇಲ್ಲಿ ಅವ್ರ ಅಂಡರ್ ಕಲ್ತೋಗಿರೋ ಪ್ರತಿಯೊಬ್ಬ ಮಕ್ಕಳು ಕೂಡ ಸಮಾಜಕ್ಕೆ ಒಳ್ಳೆ ನಾಗರಿಕರಾಗಿದ್ದಾರೆ. ಅದನ್ನು ನಾನು 100% ಹೇಳ್ಬೋದು. ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆದಿಲ್ಲ ಅಂತ ದಟ್ಸ್ ಓಕೆ, ಬಟ್ ಈ ಸಮಾಜಕ್ಕೆ ನಾವು ಕೊಡಬೇಕಾಗಿರೋದೇನೆಂದರೆ ಒಳ್ಳೆ ಮನುಷ್ಯರನ್ನ ಅಂತ ನಾನು ಯಾವತ್ತೂ ನಂಬ್ತೀನಿ. ಅದನ್ನು ನಮ್ಮ ಆನಂದಪ್ಪ ಸರ್ ಕೊಟ್ಟಿದ್ದಾರೆ. ನಾನು ನೋಡಿರೋ ವ್ಯಕ್ತಿಯಲ್ಲಿ ಅವರು ನಾವು ಆಫ್ಟರ್ 6th 7th ಆದಮೇಲೆ 8th ಆದಮೇಲೆ ಎಲ್ಲ ಟೀಚರ್ಸ್ ಫೆಸಿಲಿಟಿ ಬಂದಾಗ, ಬಟ್ ಅವರು ಯಾವತ್ತೂ ಮಕ್ಕಳಿಗೆ ಏನು ಉಪಯೋಗ ಆಗಬೇಕು ಅಂತ ತುಂಬ ಯೋಚನೆ ಮಾಡಿದ್ದಾರೆ. ಎಲ್ಲ ಅವಕಾಶ ಸಿಗುತ್ತೆ ಅಲ್ಲಿ ಅವ್ರು ಹೋಗಿ ಪ್ರತಿಯೊಬ್ಬರಲ್ಲಿ ವಿನಂತಿ ಮಾಡಿದ್ದಾರೆ. ಈವನ್ ನಾವು ಈ ಸ್ಕೂಲ್ ಬಿಟ್ಟೋದಾಗ ಪ್ರತಿ ಸರಿ ಇಲ್ಲಿ ಬಂದಾಗ